ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. DRDOದ ಅಲ್ಟ್ರಾ ಸೀಕ್ರೆಟ್ ಯೋಜನೆ 2026ಕ್ಕೆ ವೇದ ಮೊದಲ ಕಕ್ಷೆಯ ಹಾರಾಟ. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಅತ್ಯಂತ ರಹಸ್ಯವಾಗಿಡಲು ಒಂದು ಮಿಲಿಟರಿ ಯೋಜನೆಯು ಈಗ ತನ್ನ ಚೊಚ್ಚಲ ಕಕ್ಷೆಯ ನೆಗೆತಕ್ಕೆ ಸಿದ್ಧವಾಗಿದೆ. ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮರತ್ನ RCI ನೆರಳಿನ ತಾಣಗಳಲ್ಲಿ ರೂಪುಗೊಂಡಿರುವ ಈ ಪ್ರಾಜೆಕ್ಟ್ನ ಹೆಸರು ವೇದ, ಅಂದರೆ ಡಿಫೆನ್ಸ್ ಅಪ್ಲಿಕೇಶನ್ಗಾಗಿ ವಾಹನ, ವೆಹಿಕಲ್ ಫಾರ್ ಡಿಫೆನ್ಸ್ ಅಪ್ಲಿಕೇಶನ್. ಇದು ಇನ್ನು ಮುಂದೆ ಕೇವಲ ಕಾಗದದ ಮೇಲಿನ ಕಲ್ಪನೆಯಲ್ಲ. ಲಭ್ಯವಾಗಿರುವ ವಿಶೇಷ ಮಾಹಿತಿಯ ಪ್ರಕಾರ ಈ ಮಿಲಿಟರಿ ಕ್ಷಿಪ್ರ ಪ್ರತಿಕ್ರಿಯೆ ರಾಕೆಟ್ನ ಮೊದಲ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಉಡಾವಣೆಯು 2026ರ ಮೊದಲ ತ್ರೈಮಾಸಿಕಕ್ಕೆ ನಿಗದಿಪಡಿಸಲಾಗಿದೆ. ಯುದ್ಧಕ್ಕೆದ್ದೇ ನಿರ್ಮಿಸಿದ ಬಾಹ್ಯಾಕಾಶದ ಶಸ್ತ್ರಾಸ್ತ್ರ. ಯುದ್ಧ ಕಾಲದಲ್ಲಿ ಭಾರತದ ಬಾಹ್ಯಾಕಾಶ ಆಸ್ತಿಗಳಿಗೆ ನಷ್ಟವಾದರೆ ಅದಕ್ಕೆ ತಕ್ಷಣದ ಉತ್ತರವಾಗಿ ಈ ವೇದ ಯೋಜನೆಯನ್ನು ರೂಪಿಸಲಾಗಿದೆ. ವೇದವು 3 ಹಂತದ ಸಂಪೂರ್ಣ ಘನ ಪ್ರೊಪೆಲೆಂಟ್ ಆಲ್ ಸಾಲಿಡ್ ಪ್ರೊಪೆಲೆಂಟ್ ಬೂಸ್ಟರ್ ಆಗಿದೆ. ಇದರ ಮೂಲ ಅತಿ ಯಶಸ್ವಿ 3500 ಕಿಲೋಮೀಟರ್ ವ್ಯಾಪ್ತಿಯ K4 ಜಲಂತರ್ಗಾಮಿ ಉಡಾವಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿ K4 SLBM ತಂತ್ರಜ್ಞಾನದಿಂದ ಪಡೆಯಲಾಗಿದೆ. ಇದರ ಮಹತ್ವವೇನು ಗೊತ್ತೇ? ಈಗಾಗಲೇ ಸಿದ್ಧವಾಗಿರುವ ಪರಮಾಣು ತಡೆಗಟ್ಟುವ ಜಲಂತರ್ಗಾಮಿ ತಂತ್ರಜ್ಞಾನವನ್ನು ಮರುಬಳಕೆ ಮಾಡುವುದರಿಂದ DRDO ಅಭಿವೃದ್ಧಿ ಸಮಯವನ್ನು ಬಹಳ ಕಡಿಮೆ ಮಾಡಿದೆ. ಜೊತೆಗೆ ಈ ರಾಕೆಟ್ ಅನ್ನು ವರ್ಷಗಟ್ಟಲೆ ಸಂಗ್ರಹಿಸಿಡಬಹುದು, ಪ್ರಮಾಣಿತ ಕ್ಷಿಪಣಿ ಕ್ಯಾನಿಸ್ಟರ್ಗಳಲ್ಲಿ ಸಾಗಿಸಬಹುದು ಮತ್ತು ಆದೇಶ ಬಂದ 72 ಗಂಟೆಗಳ ಒಳಗೆ ಉಡಾವಣೆಗೆ ಸಿದ್ಧಪಡಿಸಬಹುದು. ವೇದ ರಾಕೆಟ್ನ ಅಸಾಮಾನ್ಯ ಸಾಮರ್ಥ್ಯಗಳು. ಕೇವಲ ಯುದ್ಧಕ್ಕಾಗಿಯೇ ನಿರ್ಮಿಸಲಾದ ಒಂದು ವ್ಯವಸ್ಥೆಗೆ ಇದರ ಸಾಮರ್ಥ್ಯಗಳು ಬೆರಗುಗೊಳಿಸುತ್ತವೆ. ವೇದವು ಕಡಿಮೆ ಭೂಕಕ್ಷೆಗೆ ಲೋ ಅರ್ತ್ ಆರ್ಬಿಟ್ LEO 2000 kgಯಷ್ಟು ಪೇಲೋಡನ್ನು ಅಥವಾ ಗೂಢಾಚಾರಿ ಉಪಗ್ರಹಗಳು ಬಳಸುವ ಸೂರ್ಯ ಸ್ಥಿರ ಕಕ್ಷೆಗೆ ಸನ್ ಸಿಂಕ್ರೊನಸ್ ಆರ್ಬಿಟ್ಸ್ SSO 800ರಿಂದ 1000 kgಯಷ್ಟು ಪೇಲೋಡನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಅಂದರೆ ಇದು ಒಂದು ಇಡೀ ಕಾರ್ಟೋಸ್ಯಾಟ್ ವರ್ಗದ ಇಮೇಜಿಂಗ್ ಉಪಗ್ರಹವನ್ನು ಅಥವಾ ಬಹುಸಣ್ಣ ರೆಡಾರ್ ಮತ್ತು ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಉಪಗ್ರಹಗಳನ್ನು ಒಂದೇ ಉಡಾವಣೆಯಲ್ಲಿ ಕಕ್ಷೆಗೆ ಸೇರಿಸಬಹುದು. ಇದರ ಅತಿ ಮುಖ್ಯ ಲಾಭವೇನೆಂದರೆ ಇನ್ನು ಮುಂದೆ ಸಶಸ್ತ್ರ ಪಡೆಗಳು ಯುದ್ಧ ಕಾಲದಲ್ಲಿ ಉಡಾವಣಾ ಅವಕಾಶಗಳಿಗಾಗಿ ಇಸ್ರೋವನ್ನು ಅವಲಂಬಿಸಬೇಕಾಗಿಲ್ಲ. ಒಂದು ವೇಳೆ ಚೀನಾದ ASAT ಶಸ್ತ್ರಾಸ್ತ್ರಗಳು ಅಥವಾ ಪಾಕಿಸ್ತಾನದ ದಾಳಿಗಳು ಭಾರತದ ಬಾಹ್ಯಾಕಾಶ ಗೂಢಚಾರಿಕೆ ಜಾಲವನ್ನು ಕುರುಡು ಮಾಡಿದರೆ ತಕ್ಷಣವೇ ಕಾರ್ಯತಂತ್ರದ ಪಡೆಗಳ ಕಮಾಂಡ್, ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ವೇದ ಘಟಕಕ್ಕೆ ಆದೇಶ ನೀಡಬಹುದು. ಕೆಲವೇ ಗಂಟೆಗಳಲ್ಲಿ ಬಿಡಿ ಭಾಗವಾಗಿ ಇರಿಸಿದ ಸಿದ್ಧ ಮಿಲಿಟರಿ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿ ಶತ್ರುಗಳು ನೆಲದ ಮೇಲೆ ತಮ್ಮ ಲಾಭವನ್ನು ಕ್ರೋಢೀಕರಿಸುವ ಮೊದಲು ಕಣ್ಗಾವಲನ್ನು ಮರುಸ್ಥಾಪಿಸಬಹುದು. ಮೊಬೈಲ್ ಉಡಾವಣಾ ಸ್ಥಳಗಳು, ಮರೆಮಾಚುವಿಕೆ ಮತ್ತು ಭದ್ರತೆ. 2026ರ ಪರೀಕ್ಷಾ ಹಾರಾಟಕ್ಕಾಗಿ ಆಂಧ್ರ ಪ್ರದೇಶ, ಒಡಿಶಾ ಕರಾವಳಿಯುದ್ದಕ್ಕೂ ತಾತ್ಕಾಲಿಕ ಉಡಾವಣಾ ಸಂಕೀರ್ಣವನ್ನು ಬಳಸಲಾಗುತ್ತದೆ. 1800 kgಯ ನಕಲಿ ಮಾಸ್ ಸಿಮ್ಯುಲೇಟರ್ ಅನ್ನು 600 ಕಿಲೋಮೀಟರ್ ಧ್ರುವೀಯ ಕಕ್ಷೆಗೆ ಸೇರಿಸಲಾಗುತ್ತದೆ. ಇದು ಬೂಸ್ಟರ್ನ ಕಾರ್ಯಕ್ಷಮತೆ ಮತ್ತು GPS ಜಾಮಿಂಗ್ಗೆ ಕಠಿಣವಾದ ಭಾರತೀಯ ನ್ಯಾವಿಗೇಷನ್ ವ್ಯವಸ್ಥೆಯ ನಿಖರತೆಯನ್ನು ಸಾಬೀತುಪಡಿಸುತ್ತದೆ. ಆದರೆ ನಂತರದ ಕಾರ್ಯಾಚರಣೆಯ ಉಡಾವಣೆಗಳು ಕರಾವಳಿಯ ಸ್ಥಿರ ಪ್ಯಾಡ್ಗಳಿಗೆ ಸೀಮಿತವಾಗಿರುವುದಿಲ್ಲ. ಈ ಸಂಪೂರ್ಣ ವ್ಯವಸ್ಥೆಯನ್ನು AC ನಿಯಂತ್ರಿತ ಕ್ಯಾನಿಸ್ಟರ್ಗಳಲ್ಲಿನ ರಾಕೆಟ್ ಹಂತಗಳು
ಮೊಬೈಲ್ ಲಾಂಚರ್ಗಳು, ಕಮಾಂಡ್ ವಾಹನಗಳು ಮತ್ತು ಇಂಧನ ಘಟಕಗಳನ್ನು ರಾಜಸ್ಥಾನ್, ಮಧ್ಯಪ್ರದೇಶ್ ಮತ್ತು ಈಶಾನ್ಯ ಭಾರತದಾದ್ಯಂತ ಮುಂಚಿತವಾಗಿ ಸಮೀಕ್ಷೆ ಮಾಡಿದ ಒಳನಾಡು ಪ್ರದೇಶಗಳಿಂದ ನಿಯೋಜಿಸಲು ವಿನ್ಯಾಸಗೊಳಿಸಲಾಗಿದೆ. ಉಡಾವಣಾ ಸ್ಥಳಗಳನ್ನು ತಿರುಗಿಸುವ ಮೂಲಕ ಮತ್ತು ಅರಣ್ಯ ಪ್ರದೇಶ ಅಥವಾ ಅರೆ ನಗರ ಮರೆಮಾಚುವಿಕೆಯನ್ನು ಬಳಸುವುದರಿಂದ ಚೀನಾ ಮತ್ತು ಅಮೆರಿಕದ ಉಪಗ್ರಹಗಳು ಉಡಾವಣಾ ತಂಡಗಳನ್ನು ಗುರಿಯಾಗಿಸುವ ಮತ್ತು ಅವುಗಳ ಲಾಂಚ್ ಅನ್ನು ಊಹಿಸಲು ಅಸಾಧ್ಯವಾಗುವಂತೆ ಭಾರತ ಉದ್ದೇಶಿಸಿದೆ. K4 ಕ್ಷಿಪಣಿಯ DNA DRDO ತನ್ನ ಅಧಿಕೃತ ಮೌನವನ್ನು ಕಾಪಾಡಿಕೊಂಡಿದ್ದರೂ ವೇದದ ಮೂಲಕ ಮೊದಲ ಮತ್ತು ಎರಡನೇ ಹಂತಗಳು K4 SLBMನ ನೇರ ಉತ್ಪನ್ನಗಳಾಗಿವೆ ಎಂದು ಮೂಲಗಳು ದೃಢಪಡಿಸುತ್ತವೆ. ಇದು ಒಂದೇ ರೀತಿಯ ಕಾಂಪೋಸಿಟ್ ಮೋಟಾರ್ ಕೇಸಿಂಗ್ಗಳು, ಫ್ಲೆಕ್ಸ್ ನಾಜಲ್, ಥ್ರಸ್ಟ್ ವೆಕ್ಟರಿಂಗ್ ಮತ್ತು ಉಕ್ಕಿನ ಅಂತರ್ ಹಂತದ ರಚನೆಗಳನ್ನು ಹೊಂದಿದೆ. ಮೂರನೇ ಹಂತವು ಮಾತ್ರ ಹೊಸ ಮತ್ತು ಅಗಲವಾದ ವಿನ್ಯಾಸವಾಗಿದ್ದು, ಇದು ಕಕ್ಷೀಯ ಸೇರ್ಪಡೆಗೆ ಬೇಕಾದ ಹೆಚ್ಚುವರಿ ಶಕ್ತಿಯನ್ನು ನೀಡುತ್ತದೆ. ಈ ಪರಂಪರೆಯು DRDOಗೆ ವರ್ಷಗಳ ಮೂಲ ಪ್ರೊಪಲ್ಷನ್ ಪರೀಕ್ಷೆಯನ್ನು ಬಿಟ್ಟು ಬಿಡಲು ಅವಕಾಶ ನೀಡಿದೆ. ಅರಿಹಂತ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆಗಳ ಒಳಗೆ ಪರಮಾಣು ಸಿಡಿತಲೆಗಳನ್ನು ಮೌನವಾಗಿ ನೂಕುವ ಅದೇ ಮೋಟಾರ್ಗಳು ಈಗ ಯುದ್ಧದ ಸಮಯದಲ್ಲಿ ಭಾರತದ ಕಣ್ಣುಗಳನ್ನು ಮತ್ತು ಕಿವಿಗಳನ್ನು ಮತ್ತೆ ಬಾಹ್ಯಾಕಾಶಕ್ಕೆ ನೂಕಲಿವೆ. ಅತಿ ರಹಸ್ಯ ಸಂಕೇತ ಭಾಷೆ. ಈ ಪ್ರಾಜೆಕ್ಟ್ ವೇದಾದ ಜ್ಞಾನವು ರಕ್ಷಣಾ ಸಂಸ್ಥೆಯೊಳಗೆ ಸಹ ಬಿಗಿಯಾಗಿ ವಿಭಜಿಸಲಾಗಿದೆ. ಬಜೆಟ್ ವಿವರಗಳನ್ನು ಕಾರ್ಯತಂತ್ರದ ಪ್ರೊಪಲ್ಷನ್ ಅಧ್ಯಯನಗಳು ಎಂಬ ಹೆಸರಿನಲ್ಲಿ ಹುದುಗಿಸಲಾಗಿದೆ. ಪರೀಕ್ಷಾ ಶ್ರೇಣಿಗಳನ್ನು ಅಲಿಯಾಸ್ ಅಡಿಯಲ್ಲಿ ಕಾಯ್ದಿರಿಸಲಾಗುತ್ತದೆ. ಕೈಗಾರಿಕಾ ಪಾಲುದಾರರಾದ ಗೋದ್ರೇಜ್ ಏರೋಸ್ಪೇಸ್, ವಾಲ್ಚಂದ್ ನಗರ್ ಇಂಡಸ್ಟ್ರೀಸ್ ಮತ್ತು ಕೆಲವು ಹೈದರಾಬಾದ್ ಮೂಲದ ಕಂಪನಿಗಳಿಗೆ ಜೀವಮಾನದ ಗೌಪ್ಯತಾ ಒಪ್ಪಂದಗಳಿಗೆ ಸಹಿ ಹಾಕುವಂತೆ ಸೂಚಿಸಲಾಗಿದೆ. ಲೈಫ್ ಟೈಮ್ ಸೀಕ್ರೆಸಿ ಅಗ್ರಿಮೆಂಟ್ಸ್. ವೇದಾವು ಭಾರತದ ಬಾಹ್ಯಾಕಾಶ ಸಾಮರ್ಥ್ಯಗಳಿಗೆ ಒಂದು ಹೊಸ ಆಯಾಮವನ್ನು ನೀಡಲಿದೆ. ಇದು ಕೇವಲ ರಾಕೆಟ್ ಅಲ್ಲ, ಇದು ದೇಶದ ರಕ್ಷಣಾ ಸಿದ್ಧತೆಯಲ್ಲಿನ ತಂತ್ರಜ್ಞಾನದ ಸರ್ವೋಚ್ಚ ಹೆಜ್ಜೆಯಾಗಿದೆ. ಈ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.